ಇನ್ನು ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ. ಬಸ್ ಸಿಗದೆ ಖಾಸಗಿ ಬಸ್ ಹಿಂದೆ ಜೋತು ಬಿದ್ದಿದ್ದಾನೆ ಪ್ರಯಾಣಿಕ. ಅಪಾಯ ಲೆಕ್ಕಿಸದೆ ಖಾಸಗಿ ಬಸ್ ಹಿಂದೆ ಈ ವ್ಯಕ್ತಿ ನೇತಾಡಿ ಪ್ರಯಾಣವನ್ನ ಬೆಳೆಸಿದ್ದಾನೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಜೋರಾಗಿ ತಟ್ತಾ ಇದೆ. ಬಸ್ ಸಿಗದೆ ಖಾಸಗಿ ಬಸ್ ಹಿಂದೆ ಪ್ರಯಾಣಿಕ ಜೋತು ಬಿದ್ದಿದ್ದಾನೆ. ಅಪಾಯವನ್ನ ಲೆಕ್ಕಿಸದೆ ಖಾಸಗಿ ಬಸ್ ಹಿಂದೆ ನೇತಾಡಿದ್ದಾನೆ ವ್ಯಕ್ತಿ. ಹುಬ್ಬಳ್ಳಿ ಧಾರವಾಡ ಅಲ್ಲಿ ನಡೆದಿರುವಂತ ಘಟನೆ ಇದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ ಯಾವ ರೀತಿಯಾಗಿ ಬಸ್ ರಶ್ ಆಗಿದೆ ಅಂತ. ಒಂದ್ ಕಡೆ ಈಗ ಸಾರಿಗೆ ನೌಕರರು ಮುಷ್ಕರವನ್ನು ಕೈಗೊಂಡಿದ್ದಾರೆ. ಹೀಗಾಗಿ KSRTC BMTC ಬಸ್ಗಳಿಲ್ಲ. ಹಾಗಾಗಿ ತಮ್ಮ ಊರುಗಳಿಗೆ ತೆರಳಬೇಕಲ್ಲ. ಹೀಗಾಗಿ ಈ ಒಂದು ಬಸ್ಸಲ್ಲಿ ಪ್ರಯಾಣಿಕ ಹಿಂದ್ಗಡೆ ಜೋತ್ ಬಿತ್ಕೊಂಡು ಹೋಗ್ತಾ ಇದ್ದಾನೆ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಈ ರೀತಿಯಾಗಿ ಹುಚ್ಚಾಟವನ್ನು ಮೆರೆದಿರೋದು. ನಿಜವಾಗ್ಲೂ ಇದು ಒಂದು ರೀತಿಯಾದಂಥ ಹುಚ್ಚಾಟ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೆಳಗಡೆ ಬಿದ್ದೋದ್ರೆ ಆತನ ಪ್ರಾಣಕ್ಕೆ ಕುತ್ತ ಬರುತ್ತೆ. ಹೀಗಾಗಿ ಒಂದು ಕಡೆ ಈ ಬಸ್ಗಳು ಇಲ್ಲ, ಸಾರಿಗೆ ಬಸ್ಸು, ಮತ್ತೊಂದು ಕಡೆ ಈ ಖಾಸಗಿ ಬಸ್ನವರು ಈ ರೀತಿಯಾಗಿ ಬಸ್ಗಳನ್ನು ಹೆಚ್ಚಾಗಿ ಜನರನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಈ ಮುಷ್ಕರದ ಬಿಸಿ ಯಾವ ರೀತಿ ತಟ್ತಾ ಇದೆ ಅನ್ನೋದನ್ನ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ. ಅದರ ಜೊತೆಯಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಬಸ್ ಓಡಾಟವನ್ನ ನಡೆಸಿದ್ರು ಕೂಡ ಆ ಬಸ್ಗೆ ಕಲ್ಲೇಟು, ಹೊಸಪೇಟೆ ಡಿಪೋಗೆ ಸೇರಿದಂತಹ ಬಸ್ಗೆ ಕಲ್ಲೇಟು ಬಿದ್ದಿದೆ. ಬಸ್ ನಿಲ್ದಾಣಕ್ಕೆ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಈಗ ಮಾಡಲಾಗಿದೆ. ಪ್ರತಿಯೊಂದು ಬಸ್ಗಳ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ಳಲಾಗ್ತಾ ಇದೆ. ಅದನ್ನ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಜೊತೆಯಲ್ಲಿ ಹೊಸಪೇಟೆ ಡಿಪೋಗೆ ಸೇರಿದಂತ ಬಸ್ಗೆ ಕಲ್ಲು ತೂರಾಟ ನಡೆದಿದೆ. ವಿಜಯನಗರ SP ಅರುಣಾಶ್ಗೂ ಭೇಟಿಯನ್ನ ಕೊಟ್ಟಿದ್ದಾರೆ. ಜಿಲ್ಲಾದ್ಯಂತ ಪೊಲೀಸರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಅಲ್ಲಿ ಇಲ್ಲಿ ಒಂದಷ್ಟು ಬಸ್ಗಳು ರಸ್ತೆಗಿಳಿಯೋದಕ್ಕೆ ಬಂದರೂ ಕೂಡ ಅಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಇದರಿಂದ ಸ್ವಲ್ಪ ಕಾಲ ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ. ಬಸ್ಸಲ್ಲಿ ಓಡಾಡಬೇಕಾ ಬೇಡವಾ, ಕಲ್ಲು ತೂರಾಟ ನಡೆದ್ರೆ ಹೇಗೆ, ಪ್ರಯಾಣಿಕರಿಗೆ ಸೇಫ್ ಅಲ್ಲ ಅನ್ನುವಂಥ ವಿಚಾರ. ಆ ನಂತರದಲ್ಲಿ ಅಲ್ಲಿ SP ಕೂಡ ಆಗಮಿಸಿದ್ರು. ಅಂಡ್ ಬೇರೆ ಇನ್ನ ಕಂಟಿನ್ಯೂಸ್ ಟಚ್ ಅಲ್ಲಿ ಇದ್ದಾರೆ. ಬೇರೆ ಎಲ್ಲ ಡಿವಿಷನ್ಸ್ ಅಲ್ಲಿ ಸ್ಮೂತ್ ಆಗಿ ಬಸ್ಸಸ್ ಸಂಚಾರ ಮಾಡೋದಕ್ಕೆ ನಾವು ಎಲ್ಲ ಕಮ್ಯುನಿಕೇಶನ್ ಅಲ್ಲಿ ಇದೀವಿ. ಆಲ್ DSPs, ಆಲ್ ಇನ್ಸ್ಪೆಕ್ಟರ್ಸ್, ಆಲ್ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಕಂಟಿನ್ಯೂಸ್ ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ. ಇದುವರೆಗೆ ಏನು ಆಗಿಲ್ಲ, ಬಿಕಾಸ್ ಕಂಟಿನ್ಯೂಸ್ ನಾವು ಕಮ್ಯುನಿಕೇಶನ್ಸ್ ಮಾಡ್ತಾ ಇದ್ದೀವಿ. ಟೋಟಲ್ ಅರೌಂಡ್ 241 ಮೆಂಬರ್ಸ್ ನಾವು ಹಾಕಿದ್ದೀವಿ, ಇನ್ಕ್ಲೂಡಿಂಗ್ 3 DSPs, 11 ಇನ್ಸ್ಪೆಕ್ಟರ್ಸ್ ಅಂಡ್ ಕೆಳ ಹಂತದ ಅಧಿಕಾರಿಗಳು. DPOದಲ್ಲಿ ಒಂದು KSRP ತುಕಡಿ ಹಾಗೂ ಬಿಕಾಸ್ ಇನ್ನು ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ. ಬಸ್ ಸಿಗದೆ ಖಾಸಗಿ ಬಸ್ ಹಿಂದೆ ಜೋತು ಬಿದ್ದಿದ್ದಾನೆ ಪ್ರಯಾಣಿಕ. ಅಪಾಯ ಲೆಕ್ಕಿಸದೆ ಖಾಸಗಿ ಬಸ್ ಹಿಂದೆ ಈ ವ್ಯಕ್ತಿ ನೇತಾಡಿ ಪ್ರಯಾಣವನ್ನ ಬೆಳೆಸಿದ್ದಾನೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಜೋರಾಗಿ ತಟ್ತಾ ಇದೆ. ಬಸ್ ಸಿಗದೆ ಖಾಸಗಿ ಬಸ್ ಹಿಂದೆ ಪ್ರಯಾಣಿಕ ಜೋತು ಬಿದ್ದಿದ್ದಾನೆ. ಅಪಾಯವನ್ನ ಲೆಕ್ಕಿಸದೆ ಖಾಸಗಿ ಬಸ್ ಹಿಂದೆ ನೇತಾಡಿದ್ದಾನೆ ವ್ಯಕ್ತಿ. ಹುಬ್ಬಳ್ಳಿ ಧಾರವಾಡ ಅಲ್ಲಿ ನಡೆದಿರುವಂತ ಘಟನೆ ಇದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ ಯಾವ ರೀತಿಯಾಗಿ ಬಸ್ ರಶ್ ಆಗಿದೆ ಅಂತ. ಒಂದ್ ಕಡೆ ಈಗ ಸಾರಿಗೆ ನೌಕರರು ಮುಷ್ಕರವನ್ನು ಕೈಗೊಂಡಿದ್ದಾರೆ. ಹೀಗಾಗಿ KSRTC BMTC ಬಸ್ಗಳಿಲ್ಲ. ಹಾಗಾಗಿ ತಮ್ಮ ಊರುಗಳಿಗೆ ತೆರಳಬೇಕಲ್ಲ. ಹೀಗಾಗಿ ಈ ಒಂದು ಬಸ್ಸಲ್ಲಿ ಪ್ರಯಾಣಿಕ ಹಿಂದ್ಗಡೆ ಜೋತ್ ಬಿತ್ಕೊಂಡು ಹೋಗ್ತಾ ಇದ್ದಾನೆ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಈ ರೀತಿಯಾಗಿ ಹುಚ್ಚಾಟವನ್ನು ಮೆರೆದಿರೋದು. ನಿಜವಾಗ್ಲೂ ಇದು ಒಂದು ರೀತಿಯಾದಂಥ ಹುಚ್ಚಾಟ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೆಳಗಡೆ ಬಿದ್ದೋದ್ರೆ ಆತನ ಪ್ರಾಣಕ್ಕೆ ಕುತ್ತ ಬರುತ್ತೆ. ಹೀಗಾಗಿ ಒಂದು ಕಡೆ ಈ ಬಸ್ಗಳು ಇಲ್ಲ, ಸಾರಿಗೆ ಬಸ್ಸು, ಮತ್ತೊಂದು ಕಡೆ ಈ ಖಾಸಗಿ ಬಸ್ನವರು ಈ ರೀತಿಯಾಗಿ ಬಸ್ಗಳನ್ನು ಹೆಚ್ಚಾಗಿ ಜನರನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಈ ಮುಷ್ಕರದ ಬಿಸಿ ಯಾವ ರೀತಿ ತಟ್ತಾ ಇದೆ ಅನ್ನೋದನ್ನ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ. ಅದರ ಜೊತೆಯಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಬಸ್ ಓಡಾಟವನ್ನ ನಡೆಸಿದ್ರು ಕೂಡ ಆ ಬಸ್ಗೆ ಕಲ್ಲೇಟು, ಹೊಸಪೇಟೆ ಡಿಪೋಗೆ ಸೇರಿದಂತಹ ಬಸ್ಗೆ ಕಲ್ಲೇಟು ಬಿದ್ದಿದೆ. ಬಸ್ ನಿಲ್ದಾಣಕ್ಕೆ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಈಗ ಮಾಡಲಾಗಿದೆ. ಪ್ರತಿಯೊಂದು ಬಸ್ಗಳ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ಳಲಾಗ್ತಾ ಇದೆ. ಅದನ್ನ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಜೊತೆಯಲ್ಲಿ ಹೊಸಪೇಟೆ ಡಿಪೋಗೆ ಸೇರಿದಂತ ಬಸ್ಗೆ ಕಲ್ಲು ತೂರಾಟ ನಡೆದಿದೆ. ವಿಜಯನಗರ SP ಅರುಣಾಶ್ಗೂ ಭೇಟಿಯನ್ನ ಕೊಟ್ಟಿದ್ದಾರೆ.
ಜಿಲ್ಲಾದ್ಯಂತ ಪೊಲೀಸರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಅಲ್ಲಿ ಇಲ್ಲಿ ಒಂದಷ್ಟು ಬಸ್ಗಳು ರಸ್ತೆಗಿಳಿಯೋದಕ್ಕೆ ಬಂದರೂ ಕೂಡ ಅಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಇದರಿಂದ ಸ್ವಲ್ಪ ಕಾಲ ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ. ಬಸ್ಸಲ್ಲಿ ಓಡಾಡಬೇಕಾ ಬೇಡವಾ, ಕಲ್ಲು ತೂರಾಟ ನಡೆದ್ರೆ ಹೇಗೆ, ಪ್ರಯಾಣಿಕರಿಗೆ ಸೇಫ್ ಅಲ್ಲ ಅನ್ನುವಂಥ ವಿಚಾರ. ಆ ನಂತರದಲ್ಲಿ ಅಲ್ಲಿ SP ಕೂಡ ಆಗಮಿಸಿದ್ರು. ಅಂಡ್ ಬೇರೆ ಇನ್ನ ಕಂಟಿನ್ಯೂಸ್ ಟಚ್ ಅಲ್ಲಿ ಇದ್ದಾರೆ. ಬೇರೆ ಎಲ್ಲ ಡಿವಿಷನ್ಸ್ ಅಲ್ಲಿ ಸ್ಮೂತ್ ಆಗಿ ಬಸ್ಸಸ್ ಸಂಚಾರ ಮಾಡೋದಕ್ಕೆ ನಾವು ಎಲ್ಲ ಕಮ್ಯುನಿಕೇಶನ್ ಅಲ್ಲಿ ಇದೀವಿ. ಆಲ್ DSPs, ಆಲ್ ಇನ್ಸ್ಪೆಕ್ಟರ್ಸ್, ಆಲ್ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಕಂಟಿನ್ಯೂಸ್ ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ. ಇದುವರೆಗೆ ಏನು ಆಗಿಲ್ಲ, ಬಿಕಾಸ್ ಕಂಟಿನ್ಯೂಸ್ ನಾವು ಕಮ್ಯುನಿಕೇಶನ್ಸ್ ಮಾಡ್ತಾ ಇದ್ದೀವಿ. ಟೋಟಲ್ ಅರೌಂಡ್ 241 ಮೆಂಬರ್ಸ್ ನಾವು ಹಾಕಿದ್ದೀವಿ, ಇನ್ಕ್ಲೂಡಿಂಗ್ 3 DSPs, 11 ಇನ್ಸ್ಪೆಕ್ಟರ್ಸ್ ಅಂಡ್ ಕೆಳ ಹಂತದ ಅಧಿಕಾರಿಗಳು. DPOದಲ್ಲಿ ಒಂದು KSRP ತುಕಡಿ ಹಾಗೂ ಬಿಕಾಸ್ ಇನ್ನು ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ. ಬಸ್ ಸಿಗದೆ ಖಾಸಗಿ ಬಸ್ ಹಿಂದೆ ಜೋತು ಬಿದ್ದಿದ್ದಾನೆ ಪ್ರಯಾಣಿಕ. ಅಪಾಯ ಲೆಕ್ಕಿಸದೆ ಖಾಸಗಿ ಬಸ್ ಹಿಂದೆ ಈ ವ್ಯಕ್ತಿ ನೇತಾಡಿ ಪ್ರಯಾಣವನ್ನ ಬೆಳೆಸಿದ್ದಾನೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಜೋರಾಗಿ ತಡ್ತಾ ಇದೆ. ಬಸ್ ಸಿಗದೆ ಖಾಸಗಿ ಬಸ್ ಹಿಂದೆ ಪ್ರಯಾಣಿಕ ಜೋತು ಬಿದ್ದಿದ್ದಾನೆ. ಅಪಾಯವನ್ನ ಲೆಕ್ಕಿಸದೆ ಖಾಸಗಿ ಬಸ್ ಹಿಂದೆ ನೇತಾಡಿದ್ದಾನೆ ವ್ಯಕ್ತಿ. ಹುಬ್ಬಳ್ಳಿ ಧಾರವಾಡ ಅಲ್ಲಿ ನಡೆದಿರುವಂತ ಘಟನೆ ಇದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ ಯಾವ ರೀತಿಯಾಗಿ ಬಸ್ ರಶ್ ಆಗಿದೆ ಅಂತ. ಒಂದ್ ಕಡೆ ಈಗ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಹೀಗಾಗಿ KSRTC, BMTC ಬಸ್ಗಳಿಲ್ಲ. ಹಾಗಾಗಿ ತಮ್ಮ ಊರುಗಳಿಗೆ ತೆರಳಬೇಕಲ್ಲ. ಹೀಗಾಗಿ ಈ ಒಂದು ಬಸ್ಸಲ್ಲಿ ಪ್ರಯಾಣಿಕ ಹಿಂದ್ಗಡೆ ಜೋತ್ ಬಿತ್ಕೊಂಡು ಹೋಗ್ತಾ ಇದ್ದಾನೆ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಈ ರೀತಿಯಾಗಿ ಹುಚ್ಚಾಟವನ್ನು ಮೆರೆದಿರೋದು ನಿಜವಾಗ್ಲೂ ಇದು ಒಂದು ರೀತಿಯಾದಂಥ ಹುಚ್ಚಾಟ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೆಳಗಡೆ ಬಿದ್ದೋದ್ರೆ ಆತನ ಪ್ರಾಣಕ್ಕೆ ಕುತ್ತ ಬರುತ್ತೆ. ಹೀಗಾಗಿ ಒಂದು ಕಡೆ ಈ ಬಸ್ಗಳು ಇಲ್ಲ, ಸಾರಿಗೆ ಬಸ್ಸು, ಮತ್ತೊಂದು ಕಡೆ ಈ ಖಾಸಗಿ ಬಸ್ನವರು ಈ ರೀತಿಯಾಗಿ ಬಸ್ಗಳನ್ನು ಹೆಚ್ಚಾಗಿ ಜನರನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಈ ಮುಷ್ಕರದ ಬಿಸಿ ಯಾವ ರೀತಿ ತಟ್ತಾ ಇದೆ ಅನ್ನೋದನ್ನ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ. ಅದರ ಜೊತೆಯಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಬಸ್ ಓಡಾಟವನ್ನ ನಡೆಸಿದ್ರು ಕೂಡ ಆ ಬಸ್ಗೆ ಕಲ್ಲೇಟು, ಹೊಸಪೇಟೆ ಡಿಪೋಗೆ ಸೇರಿದಂತ ಬಸ್ಗೆ ಕಲ್ಲೇಟು ಬಿದ್ದಿದೆ. ಬಸ್ ನಿಲ್ದಾಣಕ್ಕೆ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಈಗ ಮಾಡಲಾಗಿದೆ. ಪ್ರತಿಯೊಂದು ಬಸ್ಗಳ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ಳಲಾಗ್ತಾ ಇದೆ. ಅದನ್ನ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಜೊತೆಯಲ್ಲಿ ಹೊಸಪೇಟೆ ಡಿಪೋಗೆ ಸೇರಿದಂತ ಬಸ್ಗೆ ಕಲ್ಲು ತೂರಾಟ ನಡೆದಿದೆ. ವಿಜಯನಗರ SP ಅರುಣ್